ಭದ್ರಕೋಟೆ ಛಿದ್ರ ಆಗತ್ತೆ ಅನ್ನೋ ಒಂದು ಮಾತು ಹರಿದಾಡ್ತಾ ಇತ್ತು ಸರ್. ನಾನಂತ ಅಷ್ಟೇ ಅಲ್ಲ, ಯಾರೇ ಅಭ್ಯರ್ಥಿ ಆಗಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತಿತ್ತು. ಈ ಮಾತನ್ನು ನಾನು ಮೊದಲು ಕೂಡ ಹೇಳಿದ್ದೀನಿ, ಈಗೂ ಕೂಡ ಹೇಳ್ತೇನೆ. ಇವತ್ತು ನಾನು ಒಬ್ಬಣ್ಣ ಶಕ್ತಿಯಿಂದ ನಾನು ಯಾವತ್ತೂ ಕೂಡ ಗೆದ್ದೀನಿ ಅಂತ ಹೇಳುವ ವಿಷಯಕ್ಕೆ ನಾವು ಹೋಗೋದಿಲ್ಲ. ಎಲ್ಲರ ಒಂದು ಸಹಾಯ ಸಹಕಾರ, ಪಕ್ಷದ ಸಹಾಯ ಸಹಕಾರ, ಜನರ ಒಂದು ವಿಚಾರದ ಮೇಲೆ ಇವತ್ತು ಚುನಾವಣೆಗಳು ನಡೀತವೆ. ಇವತ್ತು ನನಗೆ ವಿಶ್ವಾಸ ಇರ್ತಕ್ಕಂಥದ್ದು, ಜನರ ಭಾವನೆಗೆ ಸ್ಪಂದನೆ ಮಾಡಿ ಅವರ ಒಂದು ಭಾವನೆಗೆ ಗೌರವವನ್ನು ಕೊಟ್ಟಾಗ ಜನ ನಮ್ಮ ಮೇಲೆ ವಿಶ್ವಾಸವನ್ನು ಇಡ್ತಿದ್ದಾರೆ. ನಮ್ಮನ್ನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ವಿಚಾರ ನಾನು ಮೊದಲಿಂದ ತಿಳಿದಿರ್ತೇನೆ. ಅವರು ಒಗ್ಗಟ್ಟಿನಿಂದ ಮಾಡ್ತಾರೆ ಚುನಾವಣೆ. ಅದೇ ರೀತಿ ನಾವು ವಿಧಾನಸಭಾ ಕ್ಷೇತ್ರ ನೋಡಿದಾಗ ಎಲ್ಲ ಒಂದು ಕಡೆ ಆ ಕೊರತೆ ಎದ್ದು ಕಾಣುತ್ತೆ ಸರ್. ಅದು ಗದ್ದಿಗೌಡರ ನಡೆಯಿಂದ ಆ ತರ ಆಗತ್ತಾ ಅಥವಾ ಅಲ್ಲಿ ಇರ್ತಕ್ಕಂಥದ್ದು ಅಸಮಾಧಾನ? ಒಮ್ಮೊಮ್ಮೆ ನಾವು ತ್ಯಾಗವನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂತೇಳಿ ಅದರಿಂದ ನಮಗೆ ಪಕ್ಷಕ್ಕೆ ತೊಂದರೆ ಆಗೋದಿಲ್ಲ, ಜನರಿಗೂ ಕೂಡ ತೊಂದರೆ ಆಗೋದಿಲ್ಲ. ಯಾಕಂದರೆ ಈ ರಾಜಕಾರಣ ಅಂತ ಹೇಳಿದ್ರೆ ನಾವು ಬಹಳಷ್ಟು ಹೊಂದಾಣಿಕೆಯಿಂದ ಕೆಲಸ ಮಾಡಿದರೆ ಇವತ್ತು ಆ ಒಂದು ಪಕ್ಷವೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ. ಇವತ್ತು ನಮಗೆ ಚುನಾವಣೆಯಲ್ಲೂ ಕೂಡ ಒಂದು ಸಹಕಾರ ಸಿಗ್ತಾ ಇದೆ, ಅಷ್ಟು ಮಹತ್ವ ಆಗ್ತಿದೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಒಂದು ಮಾನವೀಯ ದೃಷ್ಟಿ ಆಧಾರದ ಮೇಲೆ ನಾನು ನನ್ನ ದಿನನಿತ್ಯದ ಜೀವನ ನಡೀತೇನೆ. ಮುಂದಾದರೂ ಕೂಡ ನಾನು ಹಾಗೆ ಇರ್ತೇನೆ. ನನಗೆ ಟಿಕೆಟ್ ಆಗತ್ತೆ ಅನ್ಕೊಂಡು ಎಲ್ಲೂ ಒಂದು ಮಾತು ಮಾತಾಡಲಿಲ್ಲ ಸರ್. ಇಲ್ಲ, ಅವರು ಕೂಡ ನಿನ್ನೆ ನನಗೆ ಡಾಕ್ಟರ್ ಪ್ರಕಾಶ್ ಅವರು ನನಗೆ ಫೋನ್ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮಗೆಲ್ಲ ಸಹಕಾರ ಕೊಡ್ತೇನೆ, ನಿಮ್ಮ ಜೊತೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾವತ್ತೂ ಕೂಡ ನಾನೇ ಅವ್ರಿಗೆ ಹೇಳಿದ್ದೇನೆ, ಒಂದು ವೇಳೆ ನಿಮಗೆ ಜನರಿಗೆ ಟಿಕೆಟ್ ಕೊಟ್ಟರೆ ನಾನು ನಿಮಗೆ ಸಹಕಾರ ಮಾಡ್ತೀನಿ ಅಂತ ನಾನು ಹೇಳಿದ್ದೇನೆ. ನಾನು ಸಂತೋಷದಿಂದಲೂ ಕೂಡ ಮಾಡ್ತಿದ್ದೆ. ಇವತ್ತು ಇದು ನಾಯಕರಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರ ಪದಾಧಿಕಾರಿಗಳು, ನಮ್ಮ ಕ್ಷೇತ್ರದ ಜನ ಇವತ್ತು ಗದ್ದಿಗೌಡರು ಮತ್ತೊಮ್ಮೆ ಆಗಬೇಕು ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿಂದ ಇವತ್ತು ಮತ್ತೊಮ್ಮೆ ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಿಮ್ಮ ಸಹನೆ ತಾಳ್ಮೆಯನ್ನ ಇತರೆ ನಾಯಕರು ಕೂಡ ಪಾಲನೆ ಮಾಡಬೇಕು ಅಂತ ಒಂದು ರಾಜಕಾರಣ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅದು ಬಿಜೆಪಿ ಅವ್ರು ಮಾತ್ರ ಅಲ್ಲ, ಕಾಂಗ್ರೆಸ್ನವ್ರಿಗೂ ಕೂಡ ಒಂದು. ನಾನು ಎಲ್ಲರಿಗೂ ಹೇಳ್ತೇನೆ, ಇದು ಆಗ್ತದೆ. ಇವತ್ತು ನಾನು 1985ರಲ್ಲಿ ನನಗೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಟಿಕೆಟನ್ನು ಕೊಟ್ಟಿದ್ದು. ಆಗ ಜನ ಆರ್ ಟಿ ದೇಸಾಯಿ ಅವರು ಶಾಸಕರಾಗಬೇಕು ಅನ್ನುವ ಮಾತನ್ನು ಕೇಳಿ ನಾನು ಅವರಿಗೆ ಟಿಕೆಟ್ ಬಿಟ್ಟುಕೊಟ್ಟು ಅವರನ್ನು ನಾನು ಶಾಸಕರನ್ನಾಗಿ ಈ ಕ್ಷೇತ್ರದ ಜನ ಹೊಸಬರಿಗೆ ಅವಕಾಶವನ್ನು ಕೊಟ್ಟರೆ ಅದಕ್ಕೆ ನಾನು ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅನ್ನೋ ಒಂದು ಭಾವನೆ ಮೊದಲಿನಿಂದ ಕೂಡ ಇತ್ತು. ಇವತ್ತು ನಾನು ಒಂದು ಮಾತನ್ನು ಹೇಳಿದ್ದೆ, ಇವತ್ತು ಯಾರಿಗಾಗಿ ಕೊಟ್ಟರೂ ಕೂಡ ನಾನು ಪಕ್ಷದ ಸಲುವಾಗಿ ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ. ಇವತ್ತು ಪಕ್ಷ ಒಂದು ನನಗೆಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಬಾರಿನೂ ಕೂಡ ಈ ಬಾಗಲಕೋಟೆ ಜನ ಗದ್ದಿಗೌಡರನ್ನು ಮತ್ತೆ ಸಂಸದನಾಗಿ ಮಾಡಬೇಕನ್ನುವ ಇಚ್ಛೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನಗೆ ಈ ಸಲ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ.